ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ಅವ್ರ ಜೊತೆನೇ ಇದ್ದಿದ್ದು. ಅವ್ರದ್ದು ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೂ ಸರಿ ಇರ್ಲಿಲ್ಲ, ಇಲ್ಲೂ ಸರಿ ಇರ್ಲಿಲ್ಲ. ಆಮೇಲೆ ಒಂದ್ಸಲ ಕ್ಯಾರೆಕ್ಟರ್ ಪ್ರಶ್ನೆ ಅಲ್ಲ ನೋಡಿ, ಕೆಲವೊಂದು ಪ್ರಕರಣಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಈ ಪ್ರಕರಣದಲ್ಲಿ ಏನು ಸಂತ್ರಸ್ತ ಮಹಿಳೆ ದೂರೇನು ಕೊಟ್ಟಿದ್ದಾರೆ, ಓಕೆನಾ, ಅದು ವಿಡಿಯೋ ವೈರಲ್ ಆದ್ಮೇಲೆ ಆ ವಿಡಿಯೋ ಮಾಡಿದ್ದು ಪ್ರಜ್ವಲ್ ಅಂತ ಹೇಳಿ ಆರೋಪ ಇರುವಂತದ್ದು. ಈಗ ಏನು ನೀವು ಆರೋಪ ಮಾಡಕ್ ಬಂದಿದ್ದೀರಾ, ಆ ಲೇಡಿನೇ ವಿಡಿಯೋ ಮಾಡ್ಕೊಂಡು ಪ್ರಜ್ವಲ್ ಕುಟುಂಬನ ಅಥವಾ ರೇವಣ್ಣ ಅವ್ರ ಕುಟುಂಬನ ಏನು ಕಪ್ಪು ಚುಕ್ಕೆ ತರಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈ ಲೇಡಿನೇ ಮಾಡ್ತಾ ಇದ್ರು, ಓಕೆನಾ. ಈ ಪ್ರಕರಣ ವಿಭಿನ್ನ. ಇದನ್ನ ವಿಡಿಯೋ ಮಾಡಿರುವಂತದ್ದು ಪ್ರಜ್ವಲ್ ಅಂತ ಹೇಳಿ ಈಗಾಗಲೇ ಸರ್, ಈಗಾಗಲೇ ತಡ್ರಿ ಮೇಡಮ್, ಈಗಾಗಲೇ ನಾನು ಮೊದಲೇ ಸ್ಪಷ್ಟವಾಗಿ ಹೇಳಿದೆ, ಆ ಬಾಳೆಹಂಚಪುರದಲ್ಲಿ ಆಗಿರೋಂಥದ್ದು 107 CR ನಂಬರ್ಗೆ ಮಾತ್ರ ಇವ್ರು ಪ್ರೆಸ್ ಮೀಟ್ ಮಾಡಕ್ ಬಂದವ್ರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಪ್ರೆಸ್ ಮೀಟ್ ಮಾಡಲ್ಲ, ಅದಕ್ಕೆ ಮಾತ್ರ ಇವ್ರು ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು. ಬೇರೆದಕ್ಕೆ ಅವ್ರಿಗೆ ಇದಿಲ್ಲ. ಅವ್ರಿಗೆ ಸರ್ ದೌರ್ಜನ್ಯ ಆಗಿದೆ ಅಂತ ಹೇಳ್ತಿದಾರಲ್ಲ. 5 ವರ್ಷದಲ್ಲೇ ಅವ್ರ ಮನೆ ಬಿಟ್ಟಿರೋದು, ಆಯ್ತಾ. ಅವರು 5 ವರ್ಷದ ಹಿಂದೆ ಕರೆಸಿ ನಮ್ಮ ಅತ್ತೆ ಫುಲ್ ಫ್ಯಾಮಿಲಿ, ಶ್ರೀರಾಮ್ಪುರದ ಫ್ಯಾಮಿಲಿನ ಕರೆಸಿ ಇವ್ರು ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದ್ರು. ಇವ್ರ ಕ್ಯಾರೆಕ್ಟರ್ ಸರಿ ಇಲ್ವಂತೆ, ಅತ್ತೆ ನೋಡಿ ನೀವು ಕರ್ಕ ಬಂದಿ ನೋಡ್ಕೊಳ್ಳಿ ಅಂತ ಅಂದ್ರಿ. ನಮ್ಮ ಮನೆಗೆ ಕೆಟ್ಟ ಹೆಸರು ಬರುತ್ತೆ. ಇಷ್ಟಿನ ತನಕ ನಮ್ದು ಯಾವ್ದೇ ತರದ ಕಪ್ ಚುಕ್ಕಿ ಬಂದಿಲ್ಲ. ಇವ್ರ ಮನೆ ಇದ್ಲು, ಇವ್ರ ಮನೆ ಕೆಲಸ ಮಾಡ್ತಿರ್ಲಿ, ಹಿಂಗಾಯ್ತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆ ಬೇಡ, ನೋಡಿ ನೀವು ಏನ್ ಮಾಡ್ತೀರಾ ಅಂದ್ರು. ಅವಾಗ ಅವ್ರು ಬಂದು ನಾನಿರಲ್ಲ ಅಂತ ಹೇಳಿದವತ್ತು ಅವ್ರಿಗೆ ಇವತ್ತು ತಪ್ಪಾಗದೆ ಅಂತ ಇವತ್ತು ಹೇಳದ್ದ ಅವತ್ತೇ ನಮ್ಮ ಅತ್ತೆ ಜೊತೆ ಹೇಳ್ಬೋದಿತ್ತು ತಾನೆ. ಸರಿ ಇಲ್ಲ, ಇವ್ರು ಈ ತರ ಮಾಡಿದಾರೆ ಅಂತ ಡೈರೆಕ್ಟ್ ಆಗಿ ನೀವು ತಂದು ಸೇರ್ಸಿದೀರಾ ಅಂತ ಹೇಳ್ಬೋದಿತ್ತು. ಅವ್ರು ಅವತ್ತು ಏನೂ ಮಾತಾಡ್ಲಿಲ್ಲ, ಏನಿಲ್ಲ ನಾನಿರಲ್ಲ ಅಷ್ಟೇ ಹೇಳಿದ್ದು. ಇವತ್ತು ಯಾವ್ದೋ ಒತ್ತಡಕ್ಕೋ ಅಥವಾ ಇನ್ನೊಂದಕ್ಕೋ ಸಿಲುಕಿ ಅವರು ಮಾತಾಡ್ತಿದ್ದಾರೆ. ಅದೇ ತರ ಮಾತಾಡೋದಾಗಿದ್ರೆ ಅವರು 5 ವರ್ಷದ ಹಿಂದೆನೆ ಮಾತಾಡ್ಬೇಕಿತ್ತು. ಯಾವುದೇ ಮನುಷ್ಯ ಆದ್ರೂ ನಮ್ದು ಅತ್ಯಾಚಾರ ಆಗ್ಲಿ ಇನ್ನೊಂದಾಗ್ಲಿ ಯಾವ ಹೆಂಗಸು ಸುಮ್ನಿರಲ್ಲ. ಮಾಡಿದ ತಕ್ಷಣ ಬಂದು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಇವರು ಸರಿಯಾದ ಹುಡುಗಿ ಹೆಂಗಸೆ ಆಗಿದೆ. ಅದ ವಿಚಾರವಾಗಿ ಮಗಳು ಮಾತಾಡಂಗಿಲ್ಲ, ಅವರು ಮಗಳೆಲ್ಲ ಇರೋದು, ಅವಳೆಲ್ಲ ಇರೋದು. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಬೇಕು ಅಂತ ಮಾಡ್ತಿರೋದು. ನಾವೇ ಹೇಳಿ ಅವ್ರು ಏನು ಫಿರ್ಯಾದಿದಾರಿದ್ದಾರೆ, ಅವರು ಒನ್ ಆಫ್ ದಿ ಅವ್ರಿಗೆ ಕಸಿನ್ ಅವರು ನಮ್ಮ ಮನೆ ಮಗಳು, ಅವ್ರ ತಾಯಿ ನಮ್ಮನೆ ಮಗಳು. ಇವ್ರಿಗೆ ಸೊಸೆ ಅವಳು, ಇವ್ರುಗಳಿಗೆಲ್ಲ ವಾರ್ಗಿದ್ದರು ಚಿಕ್ಕತ್ತೆ ನಾವು ಅವ್ರ ತಾಯಿ ನಮ್ಮನೆ ಹುಡ್ತವ್ರು. ಚಿಕ್ಕತ್ತೆ ಮುಂಚೆನೆ ಹೇಳಿದೆ. ಭವಾನಿ ತಾಯಿ ನಮ್ಮನೆ ಹುಡ್ತವ್ರು, ನಮ್ಮನೆ ಮಗಳು ಅವರು. ಇವರು ಎಲ್ಲರೂ ಭವಾನಿ ಮೇಡಮ್ ಎಲ್ಲ ಕಸಿನ್ಸ್ಗಳು. ಅವರು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಅವರು ನಾನು ಏನು ಬಿಡ್ತಿದೀನಿ ಅಂತ ಕಾರಣ ಹೇಳಿದ್ರು. ನಾನು ಹೋಗಲ್ಲ ಅಷ್ಟೇ ಹೇಳಿದ್ದು. ನಾವ್ ಹೇಳ್ದೋ ಏನ್ ಕಾರಣ ಕೇಳ್ದೋ ಅವತ್ ಹೇಳ್ಬೋದಿತ್ತು. ತನಿಗೆ ನಾವ್ ತಗೊಂಡೋಗಿ ಸೇರ್ಸಿದ್ ನಮ್ಮ ಅತ್ತೆ, ನಾವೆಲ್ಲರೂ ನಮ್ಮ ಅತ್ತೆ ಸೇರಿಸ್ತೋ ಅವತ್ ಅವ್ರು ಹೇಳ್ಬೋದಿತ್ತು ನಂಗೆ ಈ ತರ ತಪ್ಪಾಗಿದೆ. ಅವ್ರು ಯಾವ್ದೇ ತರದ್ದು ಏನು ವಿಚಾರ ಹೇಳಿಲ್ಲ. ಇವತ್ತಿವ್ರು ಹೇಳ್ತಾವ್ರೆ ಹೌದು ಅಂತ ಮನುಷ್ಯರು ಅಂತ ದೇವತೆ ಅಂತಾರು, ಇವರಿಂದ ಕೆಟ್ಟ ಹೆಸರು ಬರ್ತದೆ. ಅದು ಪಕ್ಕ ಎಲ್ಲೂ ಸರಿಯಾಗಿರಕ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೌದು ತನಿಖೆ ಅಂತ ನಮಗ್ ಬೇಜಾರಾಗುತ್ತೆ. ನಮ್ಮನೆ ಮಗಳು, ನಮ್ಮನೆ ಹಳ್ಳಿ ಮನೆಗೆ ನಾವು ಇವ್ರಿಗೆ ಬೇಜಾರಾಗುತ್ತೆ. ನಮ್ಮನೆ ಗೌಡ್ರು ಈಗ ಯಾವುದೇ ಬಂದಿಲ್ಲ. ಅವ್ರಿಗೆ 60ನೇ ವಯಸ್ಸಲ್ಲಿ ಅವ್ರಿಗೆ ಆತರ ಆರೋಪ ಬಂದ್ರೆ ಸೌರ್ಸ್ಕೊತಾರ, ತಡ್ಕೋತಾರ. ಅದು ತಪ್ಪಲ್ವಾ? ಅವತ್ತೇ ಮಾತಾಡ್ಬೋದಾಗಿತ್ತಲ್ವಾ? ಇವ್ರು ಹೇಳಿರೋ ತಪ್ಪು. ಅವ್ರಿಗೆ ನ್ಯಾಯ ಬೇಕು. ಅವ್ರಿಗೆ ಯಾವ್ದೇ ತರದ್ದು ಇದ್ ಮಾಡ್ಬಾರ್ದು ಅಷ್ಟೇ. ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ಯಾವ ತಪ್ಪು ಇಲ್ಲ. ರೇವಣ್ಣ ಸಾಹೇಬ್ರಾಗ್ಲಿ ಅವ್ರ ಮಕ್ಕಳು ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ, ನಮಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ. ಈಗ 5 ವರ್ಷ ಅವ್ರ ಮನೆಯೊಳಗಿದ್ದು ಬಿಟ್ಟು ಈಗ 5 ವರ್ಷದಿಂದ ಬಂದ್ರಲ್ಲ, ಅವಾಗಲೇ ಹೇಳ್ಬೋದಾಗಿತ್ತಲ್ವಾ? ಅವ್ರು ಅಂತ ಮಾಡಿದ್ರೆ ಮನೇಲೇ ಇಲ್ಲ. ನಾವು ಹೋಗಿದ್ರು, ನಾವು ಹೋದಾಗ್ಲೇ ಹೇಳೋರು. ಹೇಳ್ಬೋದಾಗಿತ್ತು ತಾನೆ. 10 ವರ್ಷ ಆಗಿದ್ದರೆ ಹೋಗಿ ಸೇರ್ಕೊಂಡು ಈಗ 5 ವರ್ಷದಿಂದ ಈಚೆಗೆ ಬಂದ ಮೇಲೆ ಹೇಳ್ತಾ ಇದ್ರಿ, ಅವಾಗಲೇ ಹೇಳ್ಬೋದಾಗಿತ್ತು ತಾನೆ. ಈಗ ವಿಡಿಯೋಗಳೆಲ್ಲ ಹೊರಗೆ ಬಂದು ವಿಡಿಯೋ ಹೊರಗೆ ಬಂದ್ಮೇಲೆ ಬಂದು ಹೇಳಿದ್ರು. ಈಗ ನೀವು ಅವ್ರು ಹೇಳಿದ್ಮೇಲೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದೀರಿ. ವಿಡಿಯೋ ಹೊರಗೆ ಬಂದ್ಮೇಲೆ ನಮ್ಗೆ ಹಿಂಗೆ ಒಳಗಡೆ ಅವ್ರ ಅಂತ ಯಾರೋ ಗೊತ್ತು. ಅವೆಲ್ಲ ಸುಳ್ಳು ಆರೋಪ. ಇವ್ರದ್ದು
ಇವ್ರದ್ದು ಯಾವುದೇ ತರದ್ದು ಇದಿಲ್ಲ, ಇವ್ರು ಬೇಕು ಅಂತ ಮಾಡ್ತಾ ಇದ್ರು. ಇವ್ರ ಕ್ಯಾರೆಕ್ಟರ್ ಫಸ್ಟ್ ಆಫ್ ಆಲ್ ಪ್ರಜ್ವಲ್ದ ಅದ್ ನಮಗ್ ಗೊತ್ತಿಲ್ಲ. ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಫೋನ್ ಕಾಲ್ ಎಲ್ಲ ತೊಂದರೆ ಕೊಡಿಸೋರಂತ ಬ್ಲಾಕ್ ಮಾಡಿದಾರೆ ಅಂತ ದೂರಲ್ಲಿ ಹೇಳ್ಕೊಂಡಿದ್ದಾರೆ. ಅದೇನೋ ಅದು ಸುಳ್ಳು, ಅದೆಲ್ಲ ಸುಳ್ಳು. ಬರೀ ಸುಳ್ಳು ಅವೆಲ್ಲ. ಆಗ್ಲೇ ಹೇಳ್ಬೋದಾಗಿತ್ತಲ್ಲ, ಅವತ್ತೇ ಹೇಳ್ಕೋಬೋದಾಗಿತ್ತಲ್ಲ, ನಮ್ ಜೊತೆ ಹೇಳ್ಬೋದಾಗಿತ್ತಲ್ಲ. ಮಂಜುನಾಥ ಸ್ವಾಮಿ ಫೋಟೋ ತಗೊಬಂದು ಧರ್ಮಸ್ಥಳಕ್ಕೆ ಹೋಗೋಣ, ಅವನು ಕರ್ಸಿ ನಮ್ನು ಕರ್ಸಿ ಡೈರೆಕ್ಟ್ ಆಗಿ ಮಾತಾಡ್ತೀವಿ. ಅಲ್ಲ ಮಾಡ್ಲಿ, ನಮಗೆ ಈಗ ಆತರ ನಿಮಗೆ ಡೌಟ್ ಅವತ್ತೇ ನಮ್ಗೆ ಹಿಂಗದೆ ನಾವ್ ಇರಿ ಅಂತ ನಾವ್ ಹೆಂಗಿಲ್ಲ ತಪ್ಪು ನಿಮಗೆ ಅನುಭವ ಇದ್ರೆ, ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಬನ್ನಿ ಮಂಜುನಾಥ ಸ್ವಾಮಿ ದೇವ್ರು ತಗೊಬನ್ನಿ, ಇಲ್ಲ ಇಲ್ಲೇ ಕಾಯಿ ತಗೊಬನ್ನಿ, ಏನ್ ಬೇಕಾದ್ರು ಮಾಡ್ತೀನಿ, ನಮ್ಮ ಎದುರುಗಡೆ ಅವ್ರು ಮಾತಾಡ್ತಾರೆ. ಅಲ್ಲ ಇವ್ರು ಮಾಡಿಲ್ಲ ಅಂತ ಹೇಳ್ತೀವಿ ಅಂತ ಸುಳ್ಳು ಮಾತು ಅಂತ, ಸುಳ್ಳು ಅಂತ. ಅಮ್ಮ ಮಗು ಬಂದು ನಮ್ಗೆ ದೌರ್ಜನ್ಯ ಆಗದೆ ಇವರಿಂದ ಅಂತ ಮಾಡ್ಲಿ ಅವ್ರು. ಅಲ್ಲ ತಡ್ರಿ ಅಮ್ಮ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಮಾಡಿದ್ದಾರೆ. ತಡ್ರಿ ಗೋಪಾಲ, ಪ್ರಜ್ವಲ್ ರೇವಣ್ಣ ನಾರ್ಮಲ್ ದೌರ್ಜನ್ಯ ಮಾಡಿಲ್ಲ ಅಂತ ಮಂಜುನಾಥ ಸ್ವಾಮಿ ಮೇಲೆ ನೀವೇ ಗಾಡಿ ಮಾಡ್ತೀರಾ, ನೀವೇನ್ ಸರ್ಟಿಫಿಕೇಟ್ ಮಾಡ್ತೀರಾ ಅಂತ. ನಾವು ಇದ್ವಲ್ಲ, ಇಷ್ಟು ವರ್ಷ ಇದ್ವಲ್ಲ, ಜೊತೆಲಿ ಇದ್ವಲ್ಲ, ನಮ್ದು ಹೋಗೋದ್ ಬರೋ ತಿಂಗಳಗಟ್ಲೆ ಇರೋದು ಮಾಡ್ತಾರಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.